ನಿಮ್ಗೆ ಹೇಳಿದ್ ಒಂದೇ ವರ್ಡ್ ಬ್ರೋ ಇಟ್ ಶುಡ್ ಬಿ ನ್ಯಾಚುರಲ್. ಡಯಾಬಿಟಿಕ್ ಫಸ್ಟ್ ಸ್ಟೇಜಿಗೆ ಬರ್ತಾ ಇತ್ತು. ತುಂಬಾ ಜನ ಇದನ್ನ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ. ಲೈವ್ ಎಕ್ಸಾಂಪಲ್ ಈ ಫೋನಲ್ಲೇ ತೋರಿಸ್ಬಿಡ್ತೀನಿ ಬೇಕಾದ್ರೆ. ಚಿಯರ್ಸ್ ಬ್ರೋ. ವೆಲ್ಕಮ್ ಟು ಇನ್ನೊಂದು ಪಾಡ್ಕಾಸ್ಟ್, ಫಿಟ್ನೆಸ್ ಪಾಡ್ಕಾಸ್ಟ್. ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಬ್ರೋ. ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿದ್ದೀರಾ? 8 ತಿಂಗಳು ಆಯ್ತು ಬ್ರೋ. ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು ಜರ್ನಿ. ತುಂಬ ಚೇಂಜಸ್ ಆಗಿದೆ ಬ್ರೋ ಲೈಫ್ ಸ್ಟೈಲಲ್ಲಿ. ಲೈಫ್ ಸ್ಟೈಲು, ಹೆಲ್ತು, ಕಂಪ್ಲೀಟ್ ಜನ ಇವಾಗ ನನ್ನನ್ನು ಐಡೆಂಟಿಫೈ ಮಾಡ್ತಾ ಇರೋವಂಥ ರೀತಿ, ನನ್ನ ಜೊತೆಗೆ ಇದ್ದವರು ತುಂಬ ದಿನ ಆದಮೇಲೆ ನನ್ನನ್ನು ನೋಡ್ತಾ ಇರೋರು ತುಂಬ ಚೆನ್ನಾಗಿದೆ ಬ್ರೋ. ಸಿಟ್ ಮಾಡಿ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಬ್ರೋ, ಸೊ ನಿಮ್ದೊಂದು ಇಂಟ್ರೊಡಕ್ಷನ್ ಕೊಡಿ. ನೀವು ಎಲ್ಲಿಂದ ಬರ್ತಿರೋದು? ಬ್ರೋ ನಾನು ಬಂದು ಯಶವಂತಪುರದಿಂದ ಬರ್ತಾ ಇರೋದು. ಓಕೆ. ನಾನು ಇದೇ ಥರ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ತುಂಬ ಮೊದಲಿಂದ ಎಲ್ಲ ನಾನು ಫಾಲೋ ಮಾಡ್ತಾ ಇದ್ದೆ ನಿಮ್ಮನ್ನು. ಒನ್ ಡೇ ಐ ಥಿಂಕ್ December 17th ನಾನು ನಿಮಗೆ ಸಂಜೆ ಕಾಲ್ ಮಾಡಿದ್ದು ಬ್ರೋ. ನೋಡಿ ಸ್ನೇಹಿತರೆ, ಡೇಟು ನೆನ್ಪಿಟ್ಕೊಂಡಿದ್ದಾರೆ. ದಿಸ್ ಈಸ್ ಲೈಕ್ ವೆರಿ ಗುಡ್. ಅವ್ರ ಪರ್ಟಿಕ್ಯುಲರ್ ಡೇಟ್ ನೆನ್ಪಿಟ್ಕೊಂಡಿದ್ದಾರೆ. ಆ್ಯಂಡ್ ಬೈ ದ ವೇ ಅವ್ರ ಹೆಸರು ಶಶಿ ಅಂತ, ಬೆಂಗಳೂರವರು, ಯಶವಂತಪುರದವರು ಹೇಳಿದಾಗೆ. ಸೊ ಏನು ಮಾಡ್ತಾ ಇದ್ದೀರಾ ಶಶಿ ಅವರು? ಬ್ರೋ ನಾವಿರೋದು ರಿಟೇಲಲ್ಲಿ ಬ್ರೋ, ಕುಶಾಲ್ಸ್ ಫ್ಯಾಷನ್ ಜ್ಯುವೆಲ್ಲರಲ್ಲಿ ಸ್ಟೋರ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನೈಸ್. December 17th ಫಸ್ಟ್ ಕಾಲ್ ನಿಮ್ಗೆ ಮಾಡಿದ್ದು. December 18th ನಿಮ್ಮದು ಶೀಟ್ ಬಂತು. 19th ನಮ್ಮ ಡಯಟ್ ಸ್ಟಾರ್ಟ್ ಆಗಿದ್ದು ಬ್ರೋ. December 19th 2023. ಕರೆಕ್ಟ್. ಸೊ ನೀವು ನಮ್ಮನ್ನ ವಿಡಿಯೋ ನೋಡ್ತಾ ಇದ್ದೀರ ಅಂತ ಹೇಳಿದ್ರಿ, ಸರಿ ತಾನೆ? ತುಂಬ ಜನ, ಲಕ್ಷಗಟ್ಟಲೆ ಜನ ನೋಡ್ತಾರೆ. ಬಟ್ ರೀಸನ್ ಏನಿತ್ತು ನೀವು ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಅವ್ರ ನನ್ನ ಹತ್ರ ಮಾತಾಡೋಕ್ಕೆ? ಬ್ರೋ ನೀವು ತುಂಬ ಜನದ್ದು ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ ಎಲ್ಲ ನೋಡಿದಾಗ ನಾನು ಕಾಲ್ ಮಾಡಿದೆ ನಿಮ್ಗೆ. ಅವಾಗ ನನಗೆ ಅನಿಸ್ತು ನಿಮ್ಮ ಹತ್ರ ನಾನು ವೆಯ್ಟ್ ಲಾಸ್ ಆಗ್ಬೋದು ಅಂತ. ಬಿಕಾಸ್ ನಿಮ್ಮ ಮೋಟಿವೇಶನ್ಸ್, ನಿಮ್ಮ ವೀಡಿಯೋಸ್ ತುಂಬ ಫಾಲೋ ಮಾಡ್ತಾ ಇದ್ದೆ ಬ್ರೋ. ಸೊ ಆ ಒಂದು ಹೋಪ್ಸಲ್ಲಿ, ಜಸ್ಟ್ ಒಂದು ಹೋಪ್ಸಲ್ಲಿ ನಾನು ನಿಮ್ಗೆ ಕಾಲ್ ಮಾಡಿದ್ದು. ಅದೇ ಹೋಪ್ಸಲ್ಲಿ ನಾನು ಸ್ಟಾರ್ಟಿಂಗ್ ಫಸ್ಟ್ ಕಾಲ್ ಮಾಡಿದಾಗ ನಾನು ನಿಮ್ಗೆ ಹೇಳಿದ್ದು ಒಂದೇ ವರ್ಡ್ ಬ್ರೋ ಇಟ್ ಶುಡ್ ಬಿ ನ್ಯಾಚುರಲ್. ನ್ಯಾಚುರಲ್ ಆಗಿ ಮಾಡೋಣ ಅಂತಲೇ ನಾನು ನಿಮ್ಗೆ ಕೇಳಿದ್ದು. ನೀವು ಹೇಳಿದ್ರಿ ಕಂಪ್ಲೀಟ್ಲಿ ನ್ಯಾಚುರಲ್ ಇರುತ್ತೆ, ಬೇರೆ ಏನೂ ಇರಲ್ಲ ಅಂತ. ಸೊ ಇವತ್ತು ಹೇಳ್ತಾ ಇದ್ದೀನಿ, ಆಫ್ಟರ್ 10 months ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಬ್ರೋ. ನೋ ಫ್ಯಾಟ್ ಬರ್ನರ್, ನೋ ಟ್ಯಾಬ್ಲೆಟ್ಸ್, ನಥಿಂಗ್ ಬ್ರೋ. ಮನೇಲಿ ಏನು ಸಿಗುತ್ತೆ ಅದನ್ನೇ ತಿನ್ಕೊಂಡು ನಾವು ಇವತ್ತು ವೆಯ್ಟ್ ಲಾಸ್ ಮಾಡಿರೋದು. ಆಲ್ಮೋಸ್ಟ್ 20 kg ಮೇಲೆ ವೆಯ್ಟ್ ಲಾಸ್ ರೆಡ್ಯೂಸ್ ಮಾಡಿದ್ದೀವಿ. ಇವಾಗ ಮಸಲ್ಸ್ ಬಿಲ್ಡಿಂಗು ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ಸೊ ನೀವು ನಮ್ಮ ಕಾಂಟೆಂಟ್ ನೋಡಿದ್ರಿ, ನಮ್ಮ ಟ್ರಾನ್ಸ್ಫಾರ್ಮೇಷನ್ ನೋಡಿದ್ರಿ, ಕಾಂಟ್ಯಾಕ್ಟ್ ಮಾಡಿದ್ರಿ ಅಲ್ಲ? ಸೊ ನಾವು ಸ್ಟಾರ್ಟ್ ಮಾಡೋ ಮುಂಚೆ ಹೆಲ್ತ್ ವೈಸ್ ಆಗಿರಲಿ, ಒನ್ ಬೈ ಒನ್ ಮಾತಾಡೋಣ. ಫಸ್ಟ್ ಹೆಲ್ತ್ ಬಗ್ಗೆ ಮಾತಾಡೋಣ. ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರಿ ಬ್ರೋ? ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇತ್ತು ಬ್ರೋ. ಬಿಫೋರ್ ಆಲ್ಮೋಸ್ಟ್ 93-94 kg ವೇಟ್ ನಾನು ಅಲ್ಲಿದ್ದಾಗ ಎವ್ರಿ ಡೇ. ಆ್ಯಕ್ಚುಲಿ ನಾನು ರಿಟೇಲಲ್ಲಿ ಕೆಲಸ ಮಾಡೋದು ಬ್ರೋ. ನಮ್ದು ಆಲ್ಮೋಸ್ಟ್ ಅಲ್ಲಿ ನಿಂತ್ಕೊಂಡೇ ಇರೋದಿರುತ್ತೆ, ಕುತ್ಕೊಳ್ಳೋದೆಲ್ಲ ಇಲ್ಲ. ಮನೆಗೆ ಹೋಗ್ತಿದ್ದಂಗೆ ಮಲ್ಕೊಂಡ್ಬಿಡ್ಬೇಕು, ಅಷ್ಟು ಮಂಡಿ ನೋವು. ಅದು ಮೇಜರ್ ಪಾಯಿಂಟು. ಸೆಕೆಂಡು ಬ್ಯಾಕ್ ಪೇನ್ ಬ್ರೋ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನು, ಶೋಲ್ಡರ್ ಪೇನ್ ಇತ್ತು ನನಗೆ. ಅದೆಲ್ಲ ಆದಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಬಂದುಬಿಟ್ಟು ಡಯಾಬಿಟಿಕ್ ಫಸ್ಟ್ ಸ್ಟೇಜಿಗೆ ಬರ್ತಾ ಇತ್ತು, ಪ್ರೀ ಡಯಾಬಿಟಿಕ್. ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು, ಇನ್ನು ನೀನು ವೆಯ್ಟ್ ಲಾಸ್ ಮಾಡಲೇಬೇಕು, ಇಲ್ಲ ನಿಂಗೆ ಲೈಫ್ ಲಾಂಗ್ 1 ಟ್ಯಾಬ್ಲೆಟ್ ಫಿಕ್ಸ್ ಆಗುತ್ತೆ. ಸೊ ಅಲ್ಲಿಂದ ನಾನು ಥಿಂಕ್ ಮಾಡಿದ್ದು, ಇನ್ನು ಈ ಥರ ಇರೋಕ್ಕಾಗಲ್ಲ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೇಬೇಕು. ಸೊ ಬಾಡಿ ಪೇನ್ ಅಂದರೆ ನಿಮ್ಮ ಕೆಲಸದ ಆ್ಯಕ್ಟಿವಿಟಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋ ಕಾರಣ ಅವ್ರು ನೀವು ಸ್ಟೋರ್ ನೋಡ್ಕೋಬೇಕು ಅಂತ ಹೇಳುವಾಗ, ಆ್ಯಸ್ ಐ ಟೋಲ್ಡ್, ಕಾಲು ನೋವು ಇರ್ಬೋದು, ಅಥವಾ ಫಿಸಿಕಲ್ ನೋವು ಇರುತ್ತೆ ಒಂದು. ಇನ್ನೊಂದು ನೀವು ಹೇಳಿದ ಪ್ರಕಾರ ಡಯಾಬಿಟೀಸು. ಈಗ ಫಿಸಿಕಲ್ ಪೇನ್ ಇತ್ತು, ನೀ ಪೇನ್ ಆಗ್ತಿದೆ ಅಂತ ಹೇಳುವಾಗ ನಿಮಗೆ ಗೊತ್ತಾಯ್ತು ದಟ್ ಲೋಡ್ ಬೀಳ್ತಾ ಇದೆ, ಸರಿ ತಾನೆ? ಸೊ ನೋವನ್ನ ಸರಿ ಮಾಡೋಕ್ಕೆ ಫಸ್ಟು ಏನು ಮಾಡಬೇಕು, ನಾವು ಲೋಡ್ನ ತೆಗಿಬೇಕು ಅಲ್ಲ? ಇಲ್ಲಿ ನೋವಾಗ್ತಿದೆ ಅಂದರೆ ಕಾಲಲ್ಲಿ ಫಸ್ಟ್ ನಾವು ಲೋಡ್ನ ತೆಗಿಬೇಕು. ಅದಕ್ಕೆ ಡಾಕ್ಟರು ಹೇಳಿದ್ರಿ ಅಂತ ಹೇಳಿದ್ರಿ, ಸರಿ ನೀವು ಜರ್ನಿ ಸ್ಟಾರ್ಟ್ ಮಾಡಬೇಕಂತ ಕಾಂಟ್ಯಾಕ್ಟ್ ಮಾಡಿದ್ರಿ. ಓಕೆ, ಸಿಂಪಲ್ ವರ್ಡ್ಸಲ್ಲಿ ನೀವು ಮುಂಚೆ ಇದ್ದ ಲೈಫ್ ಸ್ಟೈಲ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಯಾವ ಥರ ಇತ್ತು ನಿಮ್ಮ ಲೈಫ್ ಸ್ಟೈಲು ಬ್ರೋ? ಜಸ್ಟ್ ಯಾವ ಥರ ಅಂದರೆ ಸಿಕ್ಕದೆಲ್ಲ ತಿನ್ನೋದು, ಅಡ್ಡಾಡೋದು, ಪ್ರಾಪರಾಗಿ ರೆಸ್ಟ್ ಇರ್ತಿರ್ಲಿಲ್ಲ, ಅದು ಇದು ಪಾರ್ಟಿ ಅಂತೆಲ್ಲ ಹೋಗೋದು, ಏನು ಸಿಕ್ಕದೆಲ್ಲ ತಿಂತಾ ಇದ್ದೆ ಬ್ರೋ. ಅವಾಗ ಕಂಟ್ರೋಲ್, ಅದು ಮಸಲ್ ಜಾಸ್ತಿ ಆಗ್ತಾ ಇನ್ನೂ ಬೇಕು, ಎಷ್ಟು ತಿಂದರೂ ಬೇಕು ಅನ್ಸೋದು ಅವಾಗೆಲ್ಲ. ಆ ಥರ ಈಟಿಂಗ್ ಹ್ಯಾಬಿಟ್ಸ್ ಸಿಕ್ಕಾಪಟ್ಟೆ ಆ ಥರ ಇತ್ತು. ಪ್ರಾಪರಾಗಿ ಸ್ಲೀಪ್ ಇರಲಿಲ್ಲ ನನಗೆ. ಸರಿ, ಒಂದು ವಾಕು, ಎಕ್ಸರ್ಸೈಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿರಲಿಲ್ಲ. ಸ್ಟೋರ್ಗೆ ಹೋಗ್ತಿದ್ದೆ, ಬರ್ತಿದ್ದಂಗೆ ಫುಲ್ ಟಯರ್ಡ್ ಆಗಿಬಿಡೋದು, ಮನೆಗೆ ಮಲ್ಕೊಂಡ್ಬಿಡೋದು. ಕರೆಕ್ಟ್, ಇದು ಲೈಫ್ ಸ್ಟೈಲ್ ಇತ್ತು. ಲೈಫ್ ಸ್ಟೈಲ್. ಓಕೆ, ಸೊ ನಾವು ಜರ್ನಿಯ ಮುಂಚೆ ಬಗ್ಗೆ ಮಾತಾಡುವಾಗ ಹೆಲ್ತ್ ಇಶ್ಯೂಸ್ ಇರಲಿ, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ವಿ. ಈಗ
ಜರ್ನಿ ಸ್ಟಾರ್ಟ್ ಮಾಡಿದಾಗ ನೀವೇನು ಅನ್ಕೊಂಡ್ರಿ? ಈಗ ನಾವು ಕಾಂಟ್ಯಾಕ್ಟ್ ಮಾಡಿದ್ರಿ, ನನ್ನ ಹತ್ರ ಮಾತಾಡಿ ನ್ಯಾಚುರಲ್ ಆಗಬೇಕು ಅಂತ ಹೇಳಿದ್ರಿ. ಸೊ ಏನು ಅನ್ಕೊಂಡ್ರಿ ನನ್ನ ಹತ್ರ ಮಾತಾಡಿದಾಗ? ಬ್ರೋ ನಿಮ್ಮ ಹತ್ರ ಮಾತಾಡಿದಾಗ ಒಂದು ಕಾನ್ಫಿಡೆಂಟ್ ಬಂತು ಬ್ರೋ. ಸ್ಟಾರ್ಟಿಂಗ್ ನಿಮ್ಮ ಹತ್ರ ನೀವು ಆ್ಯಕ್ಚುಲಿ ನೀವು ಫಸ್ಟ್ ನಾನು ಕಾಲ್ ಮಾಡಿದೆ, ನೀವು ಪಿಕ್ ಮಾಡಲಿಲ್ಲ ಬ್ರೋ. ಅದಾದಮೇಲೆ ಟೆಕ್ಸ್ಟ್ ಮಾಡಿದೆ, ಬ್ರೋ ದಿಸ್ ಈಸ್ ಶಶಿಕುಮಾರ್, ಐ ವಾಂಟ್ ಟು ಟಾಕ್ ಟು ಯು ಅಂತ. ನೀವು ಐ ಆಮ್ ಲಿಟ್ಲ್ ಬಿಸಿ ಬ್ರೋ, ಕ್ಯಾನ್ ಐ ಕಾಲ್ ಯು ಲೇಟರ್ ಅಂತ ಹಾಕಿದ್ರಿ. ಜಸ್ಟ್ ಆಮೇಲೆ ನೀವು ಕಾಲ್ ಮಾಡಿದ್ರಿ ನನಗೆ, ಆಯ್ತು ಅರೌಂಡ್ ಅಬೌಟ್ 1 hour ಬಿಟ್ಬಿಟ್ಟು ಮಾಡಿದ್ರಿ ಬ್ರೋ. ಐ ಥಿಂಕ್ ಸಂಜೆ 7 ಗಂಟೆಗೆ ನಾನು ನಿಮ್ಮ ಹತ್ರ ಫಸ್ಟ್ ಮಾತಾಡಿದ್ದೆ ಅವತ್ತು. ಸೊ ಮಾತಾಡ್ತಿದ್ದಂಗೆ ಹೇಳಿ, ನೀವು ಏನು ನಿಮ್ದೆಲ್ಲ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಎನ್ಕ್ವೈರಿ ಮಾಡಿದ್ರಿ, ನಿಮ್ದು ಏನು ಮಾಡಬೇಕು ಅಂತ ಇದ್ದೀರಾ ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ನೀವು ಮಾತಾಡಿರೋಂಥ ಮೋಟಿವೇಶನು, ನೀವು ಹೇಳಿರೋಂಥ ವರ್ಡ್ಸ್ ಲೈಕ್ ಇದು ನ್ಯಾಚುರಲ್ ಆಗೇ ಮಾಡೋಣ ಬ್ರೋ, ಏನೂ ವರಿ ಇಲ್ಲ. ಆ ಟೈಮಲ್ಲಿ ನೀವು ನಮಗೆ ಕೊಟ್ಟಂಥ ಮೋಟಿವೇಶನ್ ಆ ಟೈಮಲ್ಲಿ ಕೊಟ್ಟರೆ ಡೇ ಬೈ ಡೇ ಟಿಲ್ ನಾವು ಕೊಡ್ತಾನೆ ಇದ್ದೀರಾ ಬ್ರೋ. ಆ ಮೋಟಿವೇಶನ್ ಇವತ್ತು ನನ್ನನ್ನು ಇಲ್ಲಿಗೆ ತಂದಿದೆ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ ಇವತ್ತು ನಾನು ನಿಮ್ಮ ಪಕ್ಕದಲ್ಲಿ ಕೂತಿದ್ದೀನಿ ಅಂದರೆ ದಿಟ್ ಈಸ್ ದ ಗ್ರೇಟ್ ಮೂವ್ಮೆಂಟ್ ಫಾರ್ ಮೀ. ಯು ಆರ್ ಮೈ ಇನ್ಸ್ಪಿರೇಷನ್ ಫಾರ್ ದಿಸ್ ಜರ್ನಿ ಆಲ್ವೇಸ್. ದಟ್ಸ್ ವೈ ಐ ಆಮ್ ಆಲ್ವೇಸ್ ರಿಕ್ವೆಸ್ಟಿಂಗ್ ಬ್ರೋ ನಿಮ್ಮನ್ನು ಮೀಟ್ ಆಗಬೇಕು. ಫೈನಲಿ ಟುಡೇ ನಿಮ್ಮ ಜೊತೆ ಇದ್ದೀನಿ ಬ್ರೋ ಇವತ್ತು. ಐ ಥಿಂಕ್ ಇಟ್ಸ್ ಸಕ್ಸಸ್ ಫಾರ್ ಮೀಸ್ ಬ್ರೋ. ಎಲ್ಲೋ ಇದ್ವಿ 10 months ಬ್ಯಾಕು, ನೋಡಿದ್ವಿ ಆ ಟ್ರಾನ್ಸ್ಫಾರ್ಮೇಷನಿಂದ ಇವತ್ತು ನಾನು ನಿಮ್ಮ ಪಕ್ಕದಲ್ಲಿ ಏನು ಬಂದು ಕೂತಿದ್ದೀನಿ. ಇಟ್ ಈಸ್ ಮೈ ಸಕ್ಸಸ್ ಆಫ್ ಜರ್ನಿ. ನಿಮ್ಮ ಸಕ್ಸಸ್ ನೀವು ಏನು ಹೇಳ್ತಿದ್ದೀರಲ್ಲ, ನೀವೀಗ ಒಂದು ಸಕ್ಸಸ್ ಇಲ್ಲ, ದಟ್ ಈಸ್ ಈಕ್ವಲ್ ಟು ಮೈ ಸಕ್ಸಸ್ ಬ್ರೋ. ನೀವು ಸಕ್ಸಸ್ಫುಲ್ ಆಗಿದ್ದೀರಾ, ನನ್ನ ಮೋಟಿವೇಶನಿಂದ, ನನ್ನ ಹೆಲ್ಪಿಂದ ನಾನು ವ್ಯಾಲ್ಯೂ ಆ್ಯಡ್ ಮಾಡಿದ್ದೀನಿ ಅಂತ ಹೇಳೋ ಮಾತಿದೆಯಲ್ಲ, ಅದು ನನಗೆ ಸಕ್ಸಸ್ಸು. ಸೊ ನನಗೂ ತುಂಬ ಖುಷಿ ಆಗ್ತಾ ಇದೆ. ಸೊ ಹಾಗಿದ್ರೆ ನೀವು ಮಾತಾಡಿದ್ರಿ, ಸ್ಟಾರ್ಟ್ ಮಾಡಿದ್ರಿ ಜರ್ನಿ, ಸರಿ ತಾನೆ? ಸೊ ಜರ್ನಿ ಸ್ಟಾರ್ಟ್ ಮಾಡಾದ್ಮೇಲೆ ಏನೇನು ಇಂಪ್ರೂವ್ಮೆಂಟ್ ಆಯಿತು ಬ್ರೋ? ವೇಟ್ ಲಾಸ್ ಆಗ್ತಾ ಸ್ವಲ್ಪ ಬಾಡಿ ಪೇನ್ಸ್ ಎಲ್ಲ ಕಮ್ಮಿ ಆಯಿತು. ಸ್ಪೈಕಿಂಗ್ ಇನ್ ಬ್ಲಡ್ ಶುಗರ್ ಲೆವೆಲ್ ಎಲ್ಲ ರೆಡ್ಯೂಸ್ ಆಗ್ತಾ ಬಂತು. ಅದಾದ್ಮೇಲೆ ಸ್ವಲ್ಪ ಫಿಸಿಕಲ್ ಒಂದು 2-3 months ಬಂದು ನಾನು ಯಾವುದೇ ಜಿಮ್ಗೆ ಹೋಗ್ತಾ ಇರಲಿಲ್ಲ ಬ್ರೋ. 2-3 months ಮನೇಲೆ ವೇಟ್ ಲಾಸ್. ಮಾರ್ನಿಂಗ್ ಒಂದು ವಾಕ್ ಹೋಗ್ತಿದ್ದೆ ಬ್ರೋ, ಹತ್ರ ಒಂದು 10-12 kilometer ವಾಕ್ ಹೋಗಿ ಬಂದ್ಬಿಡ್ತಾ ಇದೆ. ಅದು ಬಿಟ್ಟು ನೀವು ಕೊಡ್ತಿರೋಂಥ ಫುಡ್ನೇ ಫಾಲೋ ಮಾಡ್ತಾ ಇದ್ದೆ ಸ್ಟ್ರಿಕ್ಟ್ ಆಗಿ. ಒಂದು ನಿಮಿಷ ಸ್ನೇಹಿತರೆ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಇವ್ರು ಏನು ಹೇಳಿದ್ರು, ನಾನು ಯಾವುದೇ ಜಿಮ್ಮಿಗೆ ಹೋಗಲಿಲ್ಲ, ನಾನು ವಾಕಿಂಗ್ ಮಾಡ್ತಾ ಇದ್ದೆ, ಆಹಾರ ಸರಿಯಾಗಿ ಮಾಡ್ತಾ ಇದ್ದೆ. ಇದು ಯಾಕೆ ನಾನು ಇವ್ರು ನಿಲ್ಲಿಸಿ ನಿಮ್ಮ ಹತ್ರ ಹೇಳ್ತಿರೋದಂದರೆ, ತುಂಬ ಜನ ಎಕ್ಸ್ಕ್ಯೂಸ್ ಕೊಡ್ತಾರೆ ಬ್ರೋ, ನಮ್ಮ ಹತ್ರ ಇದಿಲ್ಲ, ನಮ್ಮ ಹತ್ರ ಅದಿಲ್ಲ. ನಿಮಗೆ ಏನು ಬೇಡ, ನಿಮ್ಮ ಆಹಾರ ಸರಿಯಾಗಿ ನೀವು ಡಿಸಿಪ್ಲಿನ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೇ ಸಾಕು, ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿಬಿಡತ್ತೆ. ಹೌದು ತಾನೆ ಬ್ರೋ? ಆ್ಯಸ್ ಪರ್ ಮೀ ಇಟ್ಸ್ ಎವ್ರಿಥಿಂಗ್ ಇಸ್ ದೇರ್ ಇನ್ ದ ಫುಡ್ ಬ್ರೋ. 80% ಮೇಜರ್ ಫುಡ್ಡೇ ಬ್ರೋ. ಇವತ್ತು ನಾವು 2 hours ಜಿಮ್ ಮಾಡಿದ್ರು ಮನೆಗೆ ಬಂದು ಒಂದಿಷ್ಟು ರೈಸೋ ಇನ್ನೊಂದೇನು ಕುರ್ಕುರೇನೋ ಚಿಪ್ಸ್ ತಿಂದರೆ ಅದೆಲ್ಲ ವೇಸ್ಟ್ ಬ್ರೋ. ನನ್ನ ಪ್ರಕಾರ, ಇವಾಗ ನನಗಾಗಿರೋ ಅನುಭವ ಪ್ರಕಾರ ನಾನು ಅದೇ 80% ಫುಡ್ ಬ್ರೋ. ಸ್ಟಾರ್ಟಿಂಗಲ್ಲಿ ನೀವು ಕೊಡ್ತೇನೆ ಫುಡ್. ನಾನು ಯಾವುದೇ ಜಿಮ್ ಹೋಗ್ಬೇಕನ್ನೋ ಇಂಟೆನ್ಷನ್ ಇರಲಿಲ್ಲ ಬ್ರೋ. ನನಗೆ ರಿಸಲ್ಟ್ ಬಂದಿತ್ತು ಆ 3 monthsಲ್ಲಿ. ನಾನು ಅಂದ್ಕೊಂಡಿರೋ ಅಂಥ ಏನಿತ್ತು, ಎಷ್ಟು ಜರ್ನಿ, ಎಷ್ಟು ವೇಟ್ ಲಾಸ್ ಮಾಡಬೇಕು, ಅದು ಆಗ್ಬಿಟ್ಟಿತ್ತು. ನಾನು ಜಿಮ್ಮೇ ಹೋಗಿರಲಿಲ್ಲ ಬ್ರೋ ಅವಾಗ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ವೇಟ್ ಲಾಸ್ ಅಂತ. ಯಾವಾಗೆಲ್ಲ ವೇಟ್ ಲಾಸ್ ಅಲ್ಲಿಂದ ಸ್ವಲ್ಪ ಮಸಲ್ಸ್ ಬಿಲ್ಡ್ ಮಾಡಿ ಚೆನ್ನಾಗಿ ಕಾಣಿಸೋಣ, ಅದು ಆಟೋಮೆಟಿಕ್ ಬಂತು ಬ್ರೋ. ಅದು ನನಗೆ ವೇಟ್ ಲಾಸ್ ಮಾಡಬೇಕಂತ ನಿಮ್ಮ ಜೊತೆ ಸ್ಟಾರ್ಟ್ ಆಗಿದ್ದು, ವೇಟ್ ಗೇನ್ ಮಾಡಿ ಲುಕ್ ಚೆನ್ನಾಗಿ ಕಾಣೋಣ, ಮಸಲ್ಸ್ ಬಿಲ್ಡ್ ಮಾಡೋಣ, ಒಳ್ಳೆ ಫಿಸಿಕ್ಸ್ ಮೇಂಟೈನ್ ಮಾಡೋಣ ಅನ್ನೋ ರೇಂಜಲ್ಲಿ ಅದು ಮೋಟಿವೇಶನ್ ತಗೊಂಡು ಹೋಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ಸ್. ನಾನು ಜಿಮ್ಮೇ ಹೋಗಿಲ್ಲ ಬ್ರೋ. ಸ್ಟಾರ್ಟಿಂಗ್ ಒಂದು 3 to 4 months ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನು ಏಪ್ರಿಲಿಂದ ಜಿಮ್ ಸ್ಟಾರ್ಟ್ ಮಾಡಿರೋದು ಬ್ರೋ. ಸೊ ಏಪ್ರಿಲ್ ಮನೆಯಲ್ಲೇ ಕಂಪ್ಲೀಟಾಗಿ ಬರೀ ಫುಡ್ ತಿನ್ಕೊಂಡು ವಾಕ್ ಮಾಡ್ಕೊಂಡು ನಾನು ಟ್ರಾನ್ಸ್ಫಾರ್ಮೇಷನ್ ಆಗಿರೋದು. ಆಸಮ್. ಸೊ ಸ್ನೇಹಿತರೆ, ನಿಮ್ಮ ಹತ್ರ ಏನಿದೆ ಅದರಿಂದ ಸ್ಟಾರ್ಟ್ ಮಾಡಿ. ಒಂದ್ಸತಿ ನೀವು ಸ್ಟಾರ್ಟ್ ಮಾಡ್ತಿರಲ್ಲ, ಮತ್ತೆ ಕೆಳಗೆ ನೋಡ್ಲಿಕ್ಕೆ ಇಲ್ಲ, ಮೇಲೆ ಹೋಗ್ತಾ ಇರೋದು. ಈಗ ನೋಡಿ, ಫ್ಯಾಟ್ ಲಾಸ್ ಮಾಡಿದ್ರು, ವೇಟ್ ಲಾಸ್ ಮಾಡಿದ್ರು, ಈಗ ಮಸಲ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವೀಗ ನಮ್ಮ ಫಿಸಿಕ್ ಹೇಗೆ ಅಂದರೆ ಬ್ರೋ, ನಮ್ಮ ಬಾಡಿ ಹೇಗೆ ಅಂದರೆ ನಮ್ಮ ಕರಿಯರ್ ಇದ್ದಾಗೆ. ನಾವು ಬಿಗಿನರ್ ಜೂನಿಯರ್ ಆಗಿ ಸ್ಟಾರ್ಟ್ ಮಾಡ್ತೀವಿ, ಸರಿ ತಾನೆ? ನಾನು ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಮಾಡಿರೋದು. ಈಗ ನಾನು 100 ಜನ, 200 ಜನ, 1000 ಜನ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾನು ಫಸ್ಟ್ ದಿನ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಿರ್ತೀನಿ ವರ್ಷಗಳಿಂದ. ಸೊ ಹಾಗೆ ನಮ್ಮ ಫಿಸಿಕ್ಕು, ನಾವು ಫಸ್ಟಿಗೆ ಈಗ ಇಷ್ಟು ಚಿಕ್ಕ ಗೋಲ್ ಇರುತ್ತೆ, ಅದನ್ನು ಅಚೀವ್ ಮಾಡ್ತೀವಿ, ಮತ್ತು ನೆಕ್ಸ್ಟ್ ಗೋಲ್ ಬರುತ್ತೆ. ಆ ಗೋಲ್ ಬರೋದಿದ್ರೆ ನಾವು ಲೈಫಲ್ಲಿ ಮುಂದೆ ಬರೆಯಲ್ಲ. ಆ ಗೋಲ್ ಇರಲೇಬೇಕು. ನಾನು ಫಿಸಿಕ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಲೈಫಲ್ಲಿ ಏನೇ ಇರಲಿ, ಒಂದು ಅಚೀವ್ ಮಾಡೋದು ಇನ್ನೊಂದು ಬರಬೇಕು. ಅದೇನು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರತ್ತಲ್ಲ. ಸೊ ದಟ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್. ಐ ಆಮ್ ಹ್ಯಾಪಿ ದಟ್ ನೀವು ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀರಾ, ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದೀರಾ ಅಂತ. ಓಕೆನಾ? ಈಗ ಮಾತಾಡೋಣ. ನೀವು ಜರ್ನಿ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಮೈಂಡ್ ಸೆಟ್ ಹೀಗಿತ್ತು, ನಾವು ಅಚೀವ್ ಮಾಡಿದ್ವಿ. ಓಕೆ, ನಿಮ್ಮ ಆಹಾರ ಬಗ್ಗೆ ತುಂಬ ಜನ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನೋ ಫ್ಯಾನ್ಸಿ ಊಟ ಇರಬೇಕು, ಅಥವಾ ಏನೋ ನೀವು ಡಯಾಬಿಟಿಕ್ ಅಂತ ಹೇಳಿದ್ರಿ. ಡಯಾಬಿಟಿಕ್ ಇರುವಾಗ ಏನೋ ಇಷ್ಟು ಮಾತ್ರ ತೊಗೊಂಡ್ರೆ ಸರಿಯಾಗೋದು, ಅವ್ರು ತುಂಬ ಗೊತ್ತಾಗಿದೆಯಾ ಫ್ಯಾನ್ಸಿ. ತುಂಬ ಜನ ಪ್ರಾಡಕ್ಟ್, ಡಯಾಬಿಟಿಸ್ ಕಮ್ಮಿ ಆಗಬೇಕಾ, ಈ ಪ್ರಾಡಕ್ಟ್ ತೊಗೊಳ್ಳಿ. ನಿಮ್ಮ ಡಯಟು ಹೇಗಿತ್ತು ಬ್ರೋ? ಕಂಪ್ಲೀಟ್ಲಿ ನ್ಯಾಚುರಲ್ ಬ್ರೋ. ಅದರಲ್ಲಿ ನೀವು ಕೇಳಿದ್ದು ಹೇಗೆ ಅಂದರೆ, ನಾನು ನೋಡಿದ ಪ್ರಕಾರ ನಾವು ಏನು ತಿಂತಾ ಇದ್ವಿ ಫಸ್ಟ್, ನಮ್ಮ ಫುಡ್ ಸ್ಟೈಲ್ ಹೇಗಿದೆ,
ಅದರಲ್ಲೇ ನೀವು ಕಸ್ಟಮೈಸ್ ಮಾಡಿಕೊಟ್ಟಿರೋದು ನನಗೆ. ನಾನು ರೊಟ್ಟಿ ತಿಂತೀನಿ ಬ್ರೋ ಅಂತ ಹೇಳಿದ್ದೆ, ನಾನು ಅದ್ರಲ್ಲಿ ರೊಟ್ಟಿನೇ ತಿನ್ನೋಕೆ ಹೇಳಿದೆ. ನಾನು ಏನು ತಿಂತಾ ಇದ್ದೀನಿ ಅದನ್ನು ಯಾವುದೂ ಸ್ಟಾಪ್ ಮಾಡಿಸಿಲ್ಲ ನೀವು. ಅಡಿಷ್ನಲಿ ಈ ಥರ ತಿನ್ನಿ ಅಂತಲೂ ಹೇಳಿಲ್ಲ ನನಗೆ. ಸೊ ಬಿಫೋರ್ ನಾನು ಏನು ಮಾಡ್ತಾಯಿದ್ದೆ, ರೊಟ್ಟಿ ಅಂದರೆ ಒಂದು 5 ರೊಟ್ಟಿ ತಿಂತಾಯಿದ್ದೆ, ರೈಸ್ ಅಂದರೆ ಒಂದು ತಟ್ಟೆ ತುಂಬ ರೈಸ್ ತಿಂತಾಯಿದ್ದೆ. ಸೊ ನೀವೇನು ಮಾಡಿದ್ರಿ, ಅದಕ್ಕೆ ಜಸ್ಟ್ ಅದರಲ್ಲಿ ಒಂದು ಸ್ವಲ್ಪ ಪೋರ್ಷನ್ನ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪ್ರೋಟೀನು ಮತ್ತು ಫೈಬರ್ಸ್ ಲೈಕ್ ವೆಜಿಟೇಬಲ್ಸು, ಸೊ ಪ್ರೋಟೀನ್ನ ನೀವು ಆ್ಯಡ್ ಮಾಡಿಸಿದ್ರಿ ಬ್ರೋ. ಅದ್ರ ಬಿಟ್ಟರೆ ಬೇರೆ ಅಡಿಷ್ನಲ್ ನೀವು ಯಾವುದೇ ಏನು ಬೇರೆ ಬ್ಯಾಲೆನ್ಸ್ಡ್ ಬೇಸಿಕಲಿ ಏನಂದರೆ ಈಗ ಸ್ನೇಹಿತರೆ, ಈಗ ಯಾವ ಥರ ಇರುತ್ತೆ ಅಂದರೆ ಬ್ರೋ, ಡಯಟಲ್ಲಿ ನಿಮ್ಮ ಬಾಡಿ ಒಂಥರ ಇದೆ, ಇಷ್ಟು ಮಸಲ್ ಮಾಸ್ ಇಸ್ ಫ್ಯಾಟ್, ನನ್ನ ಬಾಡಿ ಥರ ಇದೆ ಇಷ್ಟು ಮಸಲ್. ಸೊ ನಿಮ್ಮದು ಇಷ್ಟು ರಿಕ್ವೈರ್ಮೆಂಟ್ ಇರುತ್ತೆ, ನಮ್ಮದು ಅಷ್ಟು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನಿಮ್ಮ ರಿಕ್ವೈರ್ಮೆಂಟು ಗೋಲ್ ಪ್ರಕಾರ ಕಸ್ಟಮೈಸ್ ಮಾಡಿದಾಗ ರಿಸಲ್ಟ್ ಬರುತ್ತೆ. ಸೊ ನಾವು ಅದನ್ನ ಮಾಡಿರೋದು ಮ್ಯಾಕ್ರೋ ಕ್ಯಾಲ್ಕುಲೇಷನ್ ಇರ್ಬೋದು, ಮೈಕ್ರೋ ಕ್ಯಾಲ್ಕುಲೇಷನ್ ಇರ್ಬೋದು, ನಿಮ್ಮ ಬಾಡಿ ಪ್ರಕಾರ ಅದಕ್ಕೆ ನಿಮಗೆ ರಿಸಲ್ಟ್ ಬಂದಿರೋದು ಕರೆಕ್ಟು. ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡುವಾಗ ಡಯಾಬಿಟೀಸ್ ಅಂತ ಹೇಳಿದ್ರಿ, ಏನಾದರೂ ನೀವು ತಗೊಂಡಿದ್ದೀರಾ ಡಯಾಬಿಟೀಸ್ ಕಮ್ಮಿ ಮಾಡೋಕ್ಕೆ? ಏನೂ ಇಲ್ಲ. ಆ್ಯಕ್ಚುಲಿ ಪ್ರೀ ಸ್ಟೇಜಲ್ಲಿ ಇತ್ತು. ಯಾವಾಗ ನಾವೆಲ್ಲ ಡಯಟ್ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಇದು ಮಾಡಿದೆ, ಆಲ್ಮೋಸ್ಟ್ 2-3 ಟೈಮ್ಸ್ ಚೆಕ್ ಮಾಡಿದೆ ಬ್ರೋ. ಐ ಆಮ್ ಕಂಪ್ಲೀಟ್ಲಿ ಓಕೆ. ನಾವು ಏನೂ ಇಲ್ಲ, ಒಂದು ಸಿಂಗಲ್ ಟ್ಯಾಬ್ಲೆಟು ತಗೋತಾ ಇಲ್ಲ. ಸೊ ಇದರ ಕನ್ಕ್ಲೂಷನ್ ನಾನು ಆ್ಯಕ್ಚುಲಿ ಬ್ಲಡ್ ಟೆಸ್ಟ್ ರಿಪೋರ್ಟ್ ನಿಮ್ಗೆ 2-3 ಸಲ ಕಳಿಸಿದೆ ಬ್ರೋ. ಕಂಪ್ಲೀಟ್ಲಿ ಎವ್ರಿಥಿಂಗ್ ಇಸ್ ನಾರ್ಮಲ್. ಎಸ್, ನಾನು ಯಾಕೆ ಇದು ಮಾತು ಹೇಳ್ತಿರೋದಂದರೆ ಸ್ನೇಹಿತರೆ, ತುಂಬ ಜನ ಇಂಟರ್ನೆಟ್ಟಲ್ಲಿ ಇರ್ಬೋದು, ಆಫ್ಲೈನ್ ಇರ್ಬೋದು, ಈ ಪ್ರಾಬ್ಲಮ್ ಇದೆಯಾ, ಈ ಪ್ರಾಡಕ್ಟ್ ತಗೊಳ್ಳಿ, ಆ ಪ್ರಾಬ್ಲಮ್ ಇದೆಯಾ, ಈ ಪ್ರಾಡಕ್ಟ್ ಮ್ಯಾಚ್ ದ ಫಾಲೋಯಿಂಗ್ ಥರ ಮಾಡಿಬಿಟ್ಟಿದ್ದಾರೆ. ನೀವು ಅದು ತಗೊಳ್ಳಿ, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ತಗೊಳ್ಬೇಡಿ ಅಂತ ಹೇಳೋ ಪಾಯಿಂಟೇ ಬೇರೆ. ನನ್ನ ಪಾಯಿಂಟ್ ಏನು ಅಂದರೆ, ನೀವು ತಗೊಳ್ದೇರಿ ನಿಮ್ಮ ಆಹಾರ ಸರಿ ಇದ್ದರೆ ಮಾತ್ರ ರಿಸಲ್ಟ್ ಬರೋದು. ನೀವು ಯಾವುದೇ ಥರದ ಪ್ರಾಡಕ್ಟ್ ತಗೊಳ್ಳಿ, ನಿಮ್ಮ ಆಹಾರ ಸರಿ ಇಲ್ಲ ಅಂದರೆ ಅದು ಕೆಲಸನೇ ಮಾಡಲ್ಲ. ಸೊ ಬಟ್ ನೀವು ಯಾವುದೇ ಥರದ ಪ್ರಾಡಕ್ಟ್ ತಗೊಳ್ಬೇಡಿ, ನಿಮ್ಮ ಆಹಾರ ಸರಿ ಇದ್ರೆ ಕೆಲಸ ಆಗುತ್ತೆ. ಆಗ ನಾವು ಪ್ರಾಡಕ್ಟ್ ಮೇಲೆ ಹಣ ಯಾಕೆ ವೇಸ್ಟ್ ಮಾಡಬೇಕು? ಕರೆಕ್ಟ್ ತಾನೆ? ಇಲ್ಲಿ ಲೈವ್ ಎಕ್ಸಾಂಪಲ್ ಇದ್ದಾರೆ ಸ್ನೇಹಿತರೆ. ನಾನು ಇದು ಮಾಡ್ತಾ ಇರೋದು ಯಾಕೆ ಗೊತ್ತಾ ಸ್ನೇಹಿತರೆ, ಪಾಡ್ಕಾಸ್ಟು. ಈಗ ನಾನು ನಿಂತ್ಕೊಂಡು ಮಾತಾಡಿದ್ದೀನಿ, ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಲೈವ್ ಎಕ್ಸಾಂಪಲ್ ತೋರಿಸಿದಾಗ 4 ಜನ ನೀವು ನನ್ನ ಮೇಲೆ ನನ್ನನ್ನು ಕೋಚಾಗಿ ಹೈರ್ ಮಾಡಿ ಅಂತ ಹೇಳ್ಕೊಡೋದು ನಿಮ್ಮ ಇಷ್ಟ. ಬಟ್ ದೆನ್ ನಿಮ್ಮ ದುಡ್ಡನ್ನ ಬೇರೆ ಕಡೆ ಇಂಥ ವೇಸ್ಟ್ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಹಾಳು ಮಾಡ್ಕೊಳ್ಬೇಡಿ. ಸರಿ ತಾನೆ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸಿಗೆ? ಕರೆಕ್ಟ್ ತಾನೆ? ಇದು ಎಕ್ಸಾಕ್ಟ್ ಈ ಪಾಯಿಂಟಿಗೆ ನನ್ನ ಕಡೆಯಿಂದ ಒಂದು ಹೇಳಿದ್ರೆ, ನಿಮ್ಮ ಹತ್ರ ಜಾಯ್ನ್ ಆಗೋಕ್ಕಿಂತ ಮುಂಚೆ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ದುಡ್ಡನ್ನ. ಅದೇನೋ ಫ್ಯಾಟ್ ಬರ್ನರ್ ಅಂದೆ, ಅದು ತಿನ್ನಬೇಕು, ಇದು ತಿನ್ನಬೇಕು, ಅದನ್ನ ಲಾಸ್ಟಲ್ಲಿ ಸಿಕ್ಕಿದ್ದು ನನಗೆ ಆಪ್ಷನ್ನೇ ನೀವು. ನನಗೆ ಅದೆಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ. ಇನ್ನಿದ್ದು ಒಂದು ರೈಟ್ ವೇ, ಒಂದು ರೈಟ್ ಕೋಚ್ ಇರಲಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಅದು ಹಾಗೆ ಹೋಗ್ತಾ ಇದೆ ಇವತ್ತು. ಸೊ ಕನ್ಕ್ಲೂಷನ್ಗೆ ಸ್ನೇಹಿತರೆ, ಯಾವುದೇ ಒಂದು ಸಿಂಗಲ್ ಕೆಜಿನೂ ಕಮ್ಮಿ ಆಗಿರ್ಲಿಲ್ಲ ಬ್ರೋ. ಎಲ್ಲ ಪ್ರಾಡಕ್ಟ್ಸ್ ಏನೇನು ತಗೊಂಡಿದ್ದೀನಿ, ಏನೇನೋ ಕುಡಿಯೋದು, ಏನೆಲ್ಲ ಮಾಡಿದೀನಿ ಬ್ರೋ, ಒಂದೇ 1 kg ಕಮ್ಮಿ ಆಗಿರಲಿಲ್ಲ. ನಿಮ್ಮ ಹತ್ರ ಸ್ಟಾರ್ಟ್ ಮಾಡಿ 1 ವೀಕಲ್ಲೇ 2 kg ಕಮ್ಮಿ ಆಗಿದ್ದು. ನಾನು ಅವತ್ತು ಹೇಳಿದೆ ಬ್ರೋ, 1 ವೀಕಲ್ಲಿ 2 kg ಕಮ್ಮಿ ಆಗಿದೆ. 90 ಒಳಗಡೆ ಬರ್ತಾನೆ ಇರಲಿಲ್ಲ ವೇಟು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಬೈ ದ ವೇ ಸ್ನೇಹಿತರೆ, ಎಷ್ಟು kg ಕಮ್ಮಿ ಮಾಡಿದ್ದಾರೆ ಗೊತ್ತಾ? ಅವ್ರ ಬಾಯಿಂದಲೇ ಕೇಳೋಣ, ಹೇಳಿ ಬ್ರೋ. 94 ಇತ್ತು ಬ್ರೋ ಸ್ಟಾರ್ಟ್ ಮಾಡಿದಾಗ. ಲಾಸ್ಟ್ ನಾವು ಫ್ಯಾಟ್ ಬರ್ನ್ ಕಟ್ಟಿಂಗಲ್ಲಿ ಬಂದರೆ 72ವರೆಗೆ ತಗೊಂಡ್ಬಂದಿದ್ದು ವೇಟು. ಲೆಕ್ಕ ಹಾಕಿ ಸ್ನೇಹಿತರೆ, ಎಷ್ಟು kg ಕಮ್ಮಿ ಮಾಡಿದ್ದಾರೆ ಅಂದರೆ ಮೋರ್ ದೆನ್ 15 kg. 20 kg. ಬಟ್ ನಾನು ಮೋರ್ ದೆನ್ 15 kg ಯಾಕೆ ಹೇಳ್ತಿರೋದಂದರೆ, ನೀವು 20 kg ಹೇಳ್ತಿರಲ್ಲ, ಆಗ ಜನ ಏನು ಎಕ್ಸ್ಪೆಕ್ಟ್, ಓ ನಮಗೂ 20 kg. ಒಂದು ವಿಷಯ ಅರ್ಥ ಮಾಡ್ಕೊಳ್ಬೋದು, ಎಲ್ಲರ ಬಾಡಿ ಬೇರೆ. ಇವ್ರ ಟಾರ್ಗೆಟ್ 20 kg ಕಮ್ಮಿ ಮಾಡೋದಿರ್ಬೋದು, ಇನ್ನೊಬ್ರು ಟಾರ್ಗೆಟ್ 10 kg ಕಮ್ಮಿ ಮಾಡೋದಿರ್ಬೋದು. ನಂಬರ್ ಮ್ಯಾಟರ್ ಅಲ್ಲ, ಫ್ಯಾಟ್ ಮ್ಯಾಟರ್. ಅವ್ರ ಫೋಟೋ ನಾನು ಹಾಕ್ತೀನಿ ಬಿಫೋರ್ ಆ್ಯಂಡ್ ಆಫ್ಟರ್, ನೋಡಿ ಎಷ್ಟು ಹೊಟ್ಟೆ ಹೇಗಿತ್ತು, ಈಗ ಹೇಗಾಗಿದ್ದಾರೆ. ಫಿಸಿಕಲ್ ಡಿಫ್ರೆನ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇದೇ ಶರ್ಟ್ ಅವರು ನಮ್ಮ ಜೊತೆ ಸ್ಟಾರ್ಟ್ ಮಾಡೋ ಮುಂಚೆ ಹಾಕ್ತಾರೆ, ಅವ್ರು ಫ್ಯಾಟ್ ಕಾಣ್ತಿತ್ತು, ಈಗ ಕಾಣ್ತಿಲ್ಲ, ಕಾನ್ಫಿಡೆಂಟ್ ಆಗಿದ್ದಾರೆ. ಸರಿ ತಾನೆ? ಡಬಲ್ ಎಕ್ಸೆಲ್ ಯೂಸ್ ಮಾಡ್ತಾ ಇದ್ದೇವೆ, ಎಂ ಸೈಜ್. ಡಬಲ್ ಎಕ್ಸೆಲ್ ಟು ಎಂ ಜರ್ನಿ. ಎಸ್ ಆಗ್ತಾ ಇದೆ ಫ್ಯಾಟ್ ಬರ್ನಿಂಗ್. ಲಾಸ್ಟ್ 2 months ಬ್ಯಾಕ್ ನಿಮ್ಗೆ ಒಂದ್ಸಲ ಫೋಟೋಸ್ ಹಾಕಿದೆ ಬ್ರೋ, ಎಸ್ ಸೈಜ್ ಆಗ್ತಾ ಇದ್ದೀನಿ. ಇವಾಗ ಸ್ವಲ್ಪ ಎಮ್ಗೆ ಬಂದಿದ್ದೀನಿ. ಸೊ ಗೇನಿಂಗ್ ಮಸಲ್ ಗೇನಿಂಗ್. ಸೊ ಓಕೆ, ನಾವು ಮಾತಾಡಿದ್ವಿ ನಿಮ್ಮ ಡಯಟ್ ಬಗ್ಗೆ, ಜರ್ನಿ ಬಗ್ಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಂಗೆ ಆ್ಯಡ್ ಮಾಡಬೇಕಿತ್ತು. ವೇಟ್ ಲಾಸ್ ಮಾಡಿದ್ರಿ, ಫ್ಯಾಟ್ ಕಮ್ಮಿ ಆಯಿತು, ಕರೆಕ್ಟಾ? ಶೇಪ್ ಬಂದ್ರಿ, ಎಲ್ಲ ಓಕೆ. ಹೆಲ್ತ್ ಇಂಪ್ರೂವ್ ಆಯಿತು, ಮಾತಾಡಿದ್ವಿ. ಇದನ್ನು ಬಿಟ್ಟು ನಿಮ್ಮ ಲೈಫಿಗೆ ಏನು ಎಕ್ಸ್ಟ್ರಾ ಬೆನಿಫಿಟ್ ಸಿಕ್ಕಿದೆ ಒಂದು ಹೆಲ್ದಿ ಜರ್ನಿಯಿಂದ, ಒಂದು ಮೆಂಟರ್ಶಿಪ್ಪಿಂದ, ಒಂದು ರೈಟ್ ಆಗಿ ತಿನ್ನೋದ್ರಿಂದ, ಲೈಫ್ ಸ್ಟೈಲ್ ಯಾವುದೇ ಬೆನಿಫಿಟ್ಸ್ ಏನಿದೆ? ಒಂದು 2-3 ಬೆನಿಫಿಟ್ಸ್ ಅಂತಂದರೆ, ದ ಕಾನ್ಫಿಡೆಂಟ್ ಲೆವೆಲ್. ನಾನು ಏನೇ ಕೆಲಸ ಮಾಡೋಕ್ಕೆ ಹೋದ್ರೆ ಇವತ್ತು ಬರ್ತಾ ಇರೋಂಥ ಕಾನ್ಫಿಡೆಂಟ್ ಲೆವೆಲ್, ಕಾನ್ಫಿಡೆನ್ಸ್ ಲೆವೆಲ್. ಎಸ್. ಪಾಸಿಟಿವ್ ಥಿಂಕಿಂಗ್, ದ ವೇ ಆಫ್ ಪಾಸಿಟಿವ್ ಥಿಂಕ್. ನಾನು ಇವತ್ತು ಏನೇ ಮಾಡೋಕ್ಕೆ ಹೋದ್ರೆ ಇದನ್ನು ಮಾಡ್ತೀನಿ ಅನ್ನೋ ಒಂದು ಆಸಮ್ ಬ್ರೋ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಜಿಮ್ ಹೋದಾಗ ಮೈಂಡಲ್ಲಿ ಏನೇ ಇದ್ರೂ ನನ್ನ ಮೈಂಡಿಗೆ ಬರಲ್ಲ ಬ್ರೋ. ನೈಸ್. ಪೀಸ್ ಆಫ್ ಮೈಂಡ್. ಆ ಫೋಕಸ್ ಬಂದ್ಬಿಟ್ಟು ಆ ಬಾಡಿ ಬಿಲ್ಡಿಂಗ್ ಅದನ್ನು ಮಾಡಲೇಬೇಕು. ಫಿಸಿಕ್ ಇವತ್ತೇನೋ ಡಿಫ್ರೆಂಟಾಗಿ ನಿನ್ನೆ ಹಿಂಗೆ ಮಾಡಿದೆ, ಇವತ್ತು ಈ ಥರ ಮಾಡಬೇಕು.
ಆ ಫೋಕಸ್ ಒನ್ಸ್ ಜಿಮ್ ಎಂಟ್ರಿ ಆದರೆ ಅದು ಬರೋವಂಥ ಒಂದು ಕಾನ್ಫಿಡೆಂಟ್ ಲೆವೆಲ್ಲು ಏನೇ ಟೆನ್ಷನ್ ಇದ್ರೂ ಹೋಗ್ಬಿಡುತ್ತೆ ಬ್ರೋ. ಸೊ ಹೇಳಬೇಕು ಅಂದರೆ ಕಾನ್ಫಿಡೆನ್ಸ್, ಪಾಸಿಟಿವಿಟಿ, ಫೋಕಸ್. ಡೆಫಿನೆಟ್ಲಿ ಸ್ನೇಹಿತರೆ, ಈ 3 ವಿಷಯ ನಿಮ್ಮ ಹತ್ರ ಬಂದರೆ ನೀವು ಯಾವುದೇ ಫೀಲ್ಡಲ್ಲಿ ಇರಿ, ಆ ಫೀಲ್ಡಲ್ಲಿ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಿಬಿಡುತ್ತೆ. ಇದು ನಂಗೆ ಅನ್ಸುತ್ತೆ, ನನಗೆ ಆಗಿದೆ. ನಾನು ಇವತ್ತು ಇಲ್ಲಿ ಕೂತು ಮಾತಾಡ್ತಿದ್ದೀನಿ, ನಾಡ್ದು ಹೋಗಿ ಬ್ರೋ 2000 ಜನರಿದ್ರು ಸಹ ನನಗೆ ಮಾತಾಡೋಕ್ಕಾಗುತ್ತೆ. ಯಾಕಂದರೆ ಈ 3 ವಿಷಯ ಎವ್ರಿ ಡೇ ನನ್ನ ಹತ್ರ ಡೆವಲಪ್ ಆಗ್ತಾ ಇರುತ್ತೆ. ಯಾಕೆ? ಸೆಲ್ಫ್ ಇನ್ವೆಸ್ಟ್ಮೆಂಟಿಂದ. ಲೇಸಿನೆಸ್ ಇಲ್ಲ ಬ್ರೋ, ಆ್ಯಕ್ಟಿವ್ ಆಗಿರ್ತಾ ಇದ್ದೀನಿ, ತುಂಬ ಆ್ಯಕ್ಟಿವ್. ಮೊದಲೆಲ್ಲ ನಾವು ಫ್ಲೋರಲ್ಲಿ ನಿಂತ್ಕೊಂಡು ಅಡ್ಡಾಡೋಕ್ಕಾಗ್ತಿರ್ಲಿಲ್ಲ, ವರ್ಕಲ್ಲಿ ಕಾನ್ಫಿಡೆಂಟ್ ಬರ್ತಾ ಇರಲಿಲ್ಲ ಬಿಫೋರಲ್ಲಿ. ಇವಾಗ ತುಂಬ ಆ್ಯಕ್ಟಿವ್ ಆಗಿ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ನಾನು ಈಗ ನೀವು ಬರೋ ಮುಂಚೆನೇ ಒಂದು ವಿಡಿಯೋ ಮಾಡ್ತಾ ಇದ್ದೆ, ಹುಡುಗರ ನೋವಿಗೆ ಮುಲಾಮಿಲ್ಲ ಅಂತ ಹಾಡು ಕೇಳಿದ್ದೀರಾ, ಸರಿ ತಾನೆ? ಸೊ ಆ ಹಾಡು ಪ್ರಕಾರ ಏನು ನಮಗೆ ಮುಲಾಮ್ ಬೇರೆ ಯಾರೋ ಕೊಡಬೇಕು, ರೈಟ್? ನಮ್ಮ ಹತ್ರ ಮುಲಾಮಿಲ್ಲ, ಯಾರೋ ಕೊಡಬೇಕು. ಸೊ ನಾನು ವಿಡಿಯೋಲಿ ಏನು ಹೇಳಿದೆ ಗೊತ್ತಾ ಬ್ರೋ, ನನ್ನ ಥಿಂಕಿಂಗಲ್ಲಿ ಬಂತು, ನಾವು ಯಾವಾಗ ತನಕ ಬೇರೆಯವ್ರ ಹತ್ರ ಮುಲಾಮ್ ಹುಡುಕ್ತಾ ಇರ್ತೀವಲ್ಲ, ಆವಾಗ ತನಕ ನಮಗೆ ಯಾಕೆ ಬೇರೆಯವ್ರು ನಮ್ಗೆ ಕೊಡಬೇಕು? ನಮ್ಮ ಮುಲಾಮ್ ನಾವು ನಮ್ಮ ಮೇಲೆ ಕೆಲಸ ಮಾಡಬೇಕು. ಯಾವುದರಲ್ಲಿ? ಒಂದು ಸ್ಪಿರಿಚುವಲ್ ಗ್ರೋತ್ ಇರ್ಬೋದು, ನಾವು ನಮ್ಮ ಮನೆಯವರು, ಫ್ಯಾಮಿಲಿ, ನಮ್ಗೆ ಯಾರಿದ್ದಾರೆ ಅವ್ರ ಜೊತೆ ಇರೋದು, ಸರಿ. ಎರಡನೇದು, ನಾವು ಯಾವ ಇಂಡಸ್ಟ್ರಿ, ನೀವೀಗ ರಿಟೇಲ್ ಸ್ಟೋರಲ್ಲಿ ಇದ್ದೀರಾ ಅಂತ ಹೇಳಿದ್ರು, ರಿಟೇಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ನೀವು ಅದ್ರ ಬಗ್ಗೆ ಎಷ್ಟು ನಾಲೆಜ್ ತಿಳ್ಕೊಳ್ತೀರಾ ಅಷ್ಟು ಬೆಟರ್ ಆಗ್ತೀರಾ, ಹೌದು ತಾನೆ? ಮೂರನೇದು ಫಿಸಿಕಲ್ ಗ್ರೋತ್. ಹೆಲ್ತ್ ಇಸ್ ವೆಲ್ತ್. ನೀವು ಇಲ್ಲಿ ಕೂತಿದ್ದೀರಾ, ಕಾನ್ಫಿಡೆಂಟ್ ಆಗಿದ್ದೀರಾ, ಯಾಕೆ? ನಿಮ್ಮ ಹೆಲ್ತ್ ಚೆನ್ನಾಗಿದೆ. ಹೆಲ್ತ್ ಚೆನ್ನಾಗಿದ್ರೆ 5 ವರ್ಷ ಕೆಲಸ ಮಾಡೋ ಜಾಗದಲ್ಲಿ 10 ವರ್ಷ ಕೆಲಸ ಮಾಡ್ತೀರಾ. 5 ವರ್ಷದಲ್ಲಿ ದುಡಿಯೋ ಹಣನ 10 ವರ್ಷ ಡಬಲ್ ದುಡಿಬೋದು. ಸ್ಪೆಷಲಿ ರಿಟೇಲಲ್ಲಿ ಕೆಲಸ ಮಾಡೋರಿಗೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ರೋ. ಆ್ಯಕ್ಟಿವ್ ಆಗಿಲ್ಲ ಅಂದರೆ ಏನೋ ಕೂತಲ್ಲೇ ಕೆಲಸ ಅಲ್ಲ ಬ್ರೋ, ನಮ್ದು ಅಡ್ಡಾಡೋದಿರುತ್ತೆ, ತುಂಬ ಕಸ್ಟಮರ್ಸ್ನ ಫೇಸ್ ಮಾಡೋದೆ. ಈ ಒಂದು ಕಸ್ಟಮರ್ ಏನೋ ಪ್ರಾಬ್ಲಮ್ ಅಂತ ಬಂದಾಗ ಅವ್ರಿಗೆ ನಾನು ಎಷ್ಟು ಆ್ಯಕ್ಟಿವ್ ಆಗಿ ನಾನೇನು ಮಾತಾಡ್ತೀನಿ ಅವ್ರಿಗೆ, ಆ ಕಾನ್ಫಿಡೆಂಟು ಈಗ ಚೆನ್ನಾಗಿ ಬರ್ತಿದೆ ಬ್ರೋ. ಕಸ್ಟಮರ್ಸ್ ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ನಮ್ದು ಇರುತ್ತೆ, ಇಂಟ್ರಾಕ್ಷನ್ ಮಾಡೋದಿರುತ್ತೆ. ಎಲ್ಲ ಇಂಪಾರ್ಟೆಂಟ್. ಟೀಮ್ಗೆ ನಾನು ಕೊಡ್ತಿರೋಂಥ ಮೋಟಿವೇಶನ್ ನಮ್ಮಿಂದ ಅವರಿಗೆ ನೀವೊಂದು ನಿಂತು ಮಾತಾಡುವಾಗ ಆರಾ ಕ್ರಿಯೇಟ್ ಆಗುತ್ತೆ, ಸರಿ? ಅದನ್ನೇ ಹೇಳಕ್ಕಿದ್ದಾಗ ಆ ಕಾನ್ಫಿಡೆಂಟೇ ಬೇರೆ ಬ್ರೋ ಮಾತಾಡ್ಬೇಕಾದ್ರೆ. ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಈಗ ಇನ್ನೊಂದು ಯಾಕಂತ ಹೇಳ್ತೀನಿ, ಇದೇ ಇವರು 10 months ಮುಂಚೆ ಇವ್ರು ಹೇಳಿದ್ರು 2x ಸಾಲ ಹಾಕಿ ಬರ್ತಿದ್ರು. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಇದನ್ನು ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ. ನಾನು ಲಾಸ್ಟ್ ವಿಡಿಯೋಲು ಹೇಳಿದ್ದೆ, ನೀವು 2x ಅಲ್ಲಿ ಇದ್ದೀನಿ, ನಾನು ಡಾಕ್ಟರ್ ಹೇಳಿದ್ರು ಹೀಗೆ, ಹೆಲ್ತ್ ಬಿಡಿ, ನನ್ನನ್ನು ಅವರು ಇನ್ಸಲ್ಟ್ ಮಾಡ್ತಿದ್ದಾರೆ ಅಂತ ತಗೊಂಡು ನೆಗೆಟಿವ್ ಆಗಿ ತಗೊಳ್ತಿದ್ರೆ ನೀವು ಇಲ್ಲಿ ಮುಟ್ತಾ ಇರಲಿಲ್ಲ. ನೀವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಇವತ್ತು ನೀವು ಏನೋ ಸೈಜ್ ಹಾಕಿದ್ರೆ ಒಂದು ಚೆನ್ನಾಗಿರೋ ಫಾರ್ಮಲ್ ಡ್ರೆಸ್ ಹಾಕಿ ಬಂದು ನಿಂತಾಗ ಆ ಡಿಫರೆನ್ಸ್ ಕ್ರಿಯೇಟ್ ಮಾಡತ್ತಲ್ಲ, ಅದು ಆ ಮೈಂಡ್ ಸೆಟ್ ಬರೋದು ತುಂಬ ಡಿಫಿಕಲ್ಟ್ ಬ್ರೋ. ಆ ಮೈಂಡ್ ಸೆಟ್ ನೀವು ಒಂದ್ಸತಿ ಅಚೀವ್ ಮಾಡಿದ್ರೆ ಮತ್ತೆ ಹಿಂದೆ ತಿರ್ಗೋಕೆ ಇಲ್ಲ. ಸೊ ಸ್ನೇಹಿತರೆ, ಇವರು ನೆಗೆಟಿವಿಟಿನ ಬಿಟ್ಟು ಪಾಸಿಟಿವಿಟಿನ ತಗೊಂಡು ಇಲ್ಲಿ ಬಂದು ನಿಂತಿರೋದು. ಆ್ಯಂಡ್ ನಿಂತಿರೋದು ಮಾತ್ರ ಅಲ್ಲ, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ನೀವು ಅದನ್ನ ಅವರೊಟ್ಟಿಗೆ ಶೇರ್ ಮಾಡ್ತಿದ್ರೆ, ಹೌದು ತಾನೆ? ನಿಮ್ಮ ಟೀಮ್ ಹತ್ರ ಮಾತಾಡುವಾಗಿರ್ಬೋದು, ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀರಾ. ಸೊ ವೆರಿ ಹ್ಯಾಪಿ ಫಾರ್ ದಿಸ್. ನಮ್ಮ ಆಕ್ಟಿವ್ನೆಸ್ ನಮ್ಮನ್ನು ನೋಡಿ ನಮ್ಮ ಟೀಮ್ ಕಲಿತಾ ಇರ್ತಾರೆ ಬ್ರೋ. ಈಗ ಏನಂದ್ರೆ, ಈಗ ನಾವು ಒಂದು ಮ್ಯಾನೇಜರ್ ಅಂದರೆ ನಾವು ಒಂದು ಲೀಡರ್ಶಿಪ್ ಸ್ಟೇಜಲ್ಲಿ ಇದ್ದೀವಿ. ಈಗ ನಾವು ಮಾತಾಡೋಂಥ ಮಾತುಗಳು, ವರ್ಡ್ಸ್ ನಮ್ಮಿಂದ ಮೋಟಿವೇಶನ್, ನಮ್ಮ ಟೀಮ್ ಎಲ್ಲ ಅದರಿಂದ ಎನ್ಕರೇಜ್ ಆಗ್ತಾ ಇರ್ತಾರೆ. ಸೊ ಅವ್ರು ನಮ್ಮ ಹತ್ರ ಇಂಟ್ರಾಕ್ಷನ್ ಮಾಡಬೇಕಾದ್ರೆ ಸೇಮ್ ನಾನು ಹೇಳ್ತೀನಿ, 6 ತಿಂಗಳು ಮುಂಚೆ, 1 ವರ್ಷ ಮುಂಚೆ ಇರ್ಬೋದು, ನಾನು ಡಯಟಲ್ಲಿ ಸ್ಟ್ರಿಕ್ಟ್ ಇದ್ದೀನಿ. ಕೆಲಸದ ಈಗ ಟ್ರಾವೆಲ್ ಇರುತ್ತೆ, ಆ ಕಡೆ ಈ ಕಡೆ ಹೋಗ್ತಾ ಇರಬೇಕಾದ್ರೆ ಓಕೆನಾ ತಿನ್ಬೇಡೋಣ ಅಂತ ನನ್ನ ಜೊತೆ ನನ್ನ ಟೀಮ್ ಅವ್ರು ಬರ್ತಾರೆ, ಆಯಿತಾ? ಈಗ ಅಲ್ಲಿ ಕೂತಿದ್ದಾರೆ ಕ್ಯಾಮ್ರಾಯಿಂದ ರಿಜೈಸು, ಅವರು ಹೆಲ್ದಿ ಅಂತ ತಿನ್ನಬೇಕು ಅಂತ ಹೇಳ್ತಾರೆ. ಯಾಕೆ? ಅವ್ರು ನನ್ನ ನೋಡಿ ಏನೋ ಕಲ್ತಿದ್ದಾರೆ. ಈಗ ಅವ್ರು ನಂಗೆ ಇನ್ಸ್ಪೈರ್ ಮಾಡಿದೆ, ಓಕೆ ನಾನು ಸಹ ಹೆಲ್ದಿ ಇರಬೇಕು ಅಂತ. ಸೊ ದಟ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಅಲ್ಲ? ನಾವು ಇನ್ಸ್ಪೈರ್ ಆಗ್ತೀವಿ ಅದರಿಂದ, ನಾವೇನು ಮಾಡಿದ್ದೀವಿ ಅದನ್ನು ನೋಡಿ ಜನ ನಮ್ಮನ್ನ ಇನ್ಸ್ಪೈರ್ ಮಾಡುವ ಖುಷಿ ಇದೆಯಲ್ಲ. ತುಂಬಾ ಜನ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ಅವರ ನಮ್ಮಿಂದ, ನಮ್ಮನ್ನ ನೋಡಿ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ ಇವಾಗ. ದಟ್ ಈಸ್ ರಿಯಲಿ ಗುಡ್ ಥಿಂಗ್. ಇಂಪಾರ್ಟೆಂಟ್ ವಿಷಯ ಕೇಳಬೇಕಿತ್ತು, ಇದು ಜನರಿಗೆ ಅರ್ಥ ಮಾಡ್ಬೇಕು. ಈಗ ನಮ್ಮ ಸರ್ವಿಸ್ ಅಂತ ಹೇಳುವಾಗ ಹೇಗಿರುತ್ತೆ, ಡಯಟ್ ಪ್ಲಾನ್ ಬಗ್ಗೆ ಮಾತಾಡಿದ್ವಿ, ನಮ್ಮ ರೆಸ್ಪಾನ್ಸ್ ಇರ್ಬೋದು, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಹೇಗೆ ರೆಸ್ಪಾನ್ಸ್ ನಿಮ್ದು ಯಾವ ಥರ ಅಂದರೆ, ಲೈವ್ ಎಕ್ಸಾಂಪಲ್ ಈ ಫೋನಲ್ಲೇ ತೋರಿಸ್ಬಿಡ್ತೀನಿ ಬೇಕಾದರೆ. ನಿನ್ನೆನೇ ಒಂದು ಆಫ್ಟರ್ನೂನ್ ಲಂಚ್ ಪಿಕ್ ಕಳಿಸ್ತಿರ್ಲಿಲ್ಲ ನಾನು ಬ್ರೋ, ವೇರ್ ಇಸ್ ಲಂಚ್ ಪಿಕ್ ಬಂದಿಲ್ಲ, ಜಸ್ಟ್ ವೇಟ್ ಲಾಸ್ ಟ್ರ್ಯಾಕರ್ ನೀವು ಅಪ್ಡೇಟ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ಮೊನ್ನೆ ಬಂದು ನಂದು ಸ್ಟೋರ್ ಆಡಿಟ್ ಇತ್ತು, ನಾನು ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಎದ್ದೋಗಿದೆ. ಸ್ಟಿಲ್ಲಲ್ಲಿ ನಾನು ಈ ಥರ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಬ್ರೋ ಅಂತ ವೀಡಿಯೋ ಎಲ್ಲ ಕಳಿಸಿದೆ. ಒಂದೇ ಒಂದು ಮೀಲ್ ಪಿಕ್ ಕಳಿಸಿಲ್ಲ ಅಂದರೂ ನೀವು ಅದಕ್ಕೆ ಕೇಳ್ತೀರಾ ಯಾಕೆ ಕಳಿಸಿಲ್ಲ
ಮತ್ತು ಒಂದು ವೇಟ್ಲೆಸ್ ಕರೆಕ್ಟಾಗಿ ನೀವು ಪ್ರೋಗ್ರೆಸ್ ನಿಮ್ಮ ಫಾಲೋಅಪ್ಸ್ ತುಂಬ ಚೆನ್ನಾಗಿರುತ್ತೆ ಬ್ರೋ. ಪ್ರತಿಯೊಂದರಲ್ಲಿ ಎವ್ರಿ ವೀಕ್ ಚೆಕ್ ಇನ್ ಆಗೋದಿರ್ಬೋದು. ರೆಸ್ಪಾನ್ಸ್ ಯಾವಾಗಲೇ ಮೆಸೇಜ್ ಮಾಡಿದ್ರು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಇರುತ್ತೆ. ನೀವಾಯಿತು ನಿಮ್ಮ ಟೀಮ್ ಆಯಿತು ಚೆನ್ನಾಗಿ ರೆಸ್ಪಾಂಡ್ ಮಾಡಿ. ನಾನು ಟಿಲ್ ಇಲ್ಲಿ ಬಂದು ಕುತ್ಕೊಳ್ಬೇಕಾದ್ರೂ ನಿಮ್ಮ ಟೀಮ್ ಚೆನ್ನಾಗಿ ಫಾಲೋಅಪ್ ಮಾಡ್ತಾಯಿದ್ರು. ಖುಷಿ ತಾನೆ, ತುಂಬ ಖುಷಿ ಆಯಿತು. ಸೊ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಬ್ರೋ. ಥ್ಯಾಂಕ್ ಯು ಆಲ್ಮೋಸ್ಟ್ 10 months ಆಯಿತು ಬ್ರೋ ಜರ್ನಿ ಸ್ಟಾರ್ಟ್ ಮಾಡಿ. ಬಟ್ ಇಟ್ ವಿಲ್ ನೆವರ್ ಎಂಡ್ ಇಯರ್ ಬ್ರೋ. ಇನ್ನು ತುಂಬ ಮುಂದೆ ಇದೆ ಬ್ರೋ. ಅಭಿ ಪಿಕ್ಚರ್ ಮಾಡ್ತೀವಿ ಬ್ರೋ. ನಿಮ್ಮ ಜೊತೆನೇ ಬಂದು ಮತ್ತೆ ಒಂದಿನ ನಾನು ಫೋಟೋ ಶೂಟ್ ಮಾಡ್ತೀನಿ ಬ್ರೋ. ಇದು ಡೆಫಿನೆಟ್ಲಿ ಬ್ರೋ. ಒಂದಿನ ಎಲ್ಲೋ ಇವತ್ತು ವೇಟ್ ಲಾಸ್ ಮಾಡಿ ಸ್ವಲ್ಪ ಮಸಲ್ಸ್ ಬಿಲ್ಡಿಂಗ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ, ಒಂದಿನ ನಿಮ್ಮ ಹತ್ರ ಬಾಡಿ ಬಿಲ್ಡಿಂಗ್ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ ಬ್ರೋ. ಡೆಫಿನೆಟ್ಲಿ ತುಂಬ ಖುಷಿ ಆಯ್ತು ಈ ಮಾತು ಕೇಳಿ. ನೆವರ್ ಎಂಡಿಂಗ್ ಜರ್ನಿ ಬ್ರೋ. ನಾನು ಈ ವರ್ಡ್ ತುಂಬ ಹೇಳ್ತಿರ್ತೀನಿ. ಇಟ್ ವಿಲ್ ನೆವರ್ ಎಂಡ್ ಇಯರ್ ಬ್ರೋ. ತುಂಬ ಇದೆ ಮುಂದೆ ಈ ಜರ್ನಿ. ಬಿಕಾಸ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಬ್ರೋ. ಇವಾಗ ನನ್ನ ಕೇಳಬೇಕಾದ್ರೆ ಈಗ ಏನಾದರೂ ದುಡ್ಡಿಂದ ಏನಾದರೂ ತೊಗೋಬೋದು, ಬಟ್ ಹೆಲ್ತ್ ತೊಗೊಳಕ್ಕಾಗಲ್ಲ. ಎಕ್ಸಾಕ್ಟ್ಲಿ ಇದು ಮಾತು. ಆ್ಯಂಡ್ ನೀವು ನೆವರ್ ಎಂಡಿಂಗ್ ಜರ್ನಿ ಅಂತ ಹೇಳುವಾಗ ನಾನೊಂದು ವಿಷಯ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಮಾತು ಫಿಟ್ನೆಸ್ ಇದೆಯಲ್ಲ ಬ್ರೋ, ಫಿಟ್ನೆಸ್ ಹೆಲ್ತ್ ಇಟ್ಸ್ ಅ ಮ್ಯಾರಥಾನ್ ಆ್ಯಂಡ್ ಇಟ್ ಈಸ್ ಅ ನೆವರ್ ಎಂಡಿಂಗ್ ಮ್ಯಾರಥಾನ್. ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಫಿಟ್ನೆಸ್ ಒಂದು ಸ್ಪ್ರಿಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಓಡ್ಬಿಡ್ತೀನಿ ಮುಗೀತು. ಅದರಲ್ಲ ಇರೋರಿಗೆ ಗೊತ್ತು ಬ್ರೋ ಆ ಫೀಲ್. ಆ್ಯಂಡ್ ನಾವು ಹೋಗ್ತಾ ಹೋಗ್ತಾ ನಮ್ಮ ಲೈಫ್ನ ರಿಸ್ಟ್ರಿಕ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ತುಂಬ ನಾವು ನಮಗೆ ನಾವು ಟೈಮ್ ಕೊಡ್ತಾ ಇರ್ತೀವಿ ಫಿಟ್ನೆಸ್ಸಲ್ಲಿ. ನಾವು ಪ್ರಾಪರಾಗಿ ನಿದ್ದೆ ಮಾಡಬೇಕು, ಪ್ರಾಪರಾಗಿ ತಿನ್ನಬೇಕು, ಅವಾಯ್ಡ್ ಮಾಡಬೇಕು, ಅನ್ವಾಂಟೆಡ್ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡ್ತಿರ್ತೀವಿ. ನಾವು ಹೋಗ್ತಾ ಹೋಗ್ತಾ ಈ ಫಿಟ್ನೆಸ್ಸಲ್ಲಿ ನಮ್ಮ ಲೈಫ್ನ ನಾವು ಒಂದು ರಿಸ್ಟ್ರಿಕ್ಟ್ ಮಾಡಿಕೊಂಡು ನಮ್ಮ ಕಡೆ ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಎಕ್ಸಾಕ್ಟ್ಲಿ. ಸೊ ಬೇಸಿಕಲಿ ಒಂದು ಚಾಂಪಿಯನ್ ಮೈಂಡ್ಸೆಟ್ಟು, ಒಂದು ಆವ್ರೇಜ್ ಹ್ಯೂಮನ್ ಬೀಯಿಂಗಿಂದ ನಾವು ಚಾಂಪಿಯನ್ ಆಗ್ತೀವಿ. ಯಾಕಂದರೆ ಎಲ್ಲದರಲ್ಲಿ ನಮಗೆ ಕಂಟ್ರೋಲ್ ಬರುತ್ತೆ. ಸರಿ ತಾನೆ? ಸೊ ಸ್ನೇಹಿತರೆ, ಅರ್ಥ ಆಯಿತು ತಾನೇ? ನೀವು ಸಹ ಚಾಂಪಿಯನ್ ಆಗಬೇಕು ಅಂದರೆ ಸ್ಟಾರ್ಟ್ ಮಾಡಿ ಈಗಲೇ. ನಮ್ಮ ವೀಡಿಯೋಸ್ ನೋಡಿ ಸ್ಟಾರ್ಟ್ ಮಾಡಿ. ಪ್ರೊಫೆಷ್ನಲ್ ಬೇಕಾದ್ರೆ ನಮ್ಮ ಹತ್ರ ಬನ್ನಿ, ಇಲ್ಲ ಏನಾದರೂ ಮಾಡಿ. ಬಟ್ ಮೇನ್ ಮೋಟೋ ಹೆಲ್ದಿಯಾಗಿ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿ. ಎಲ್ಲ ಒಳ್ಳೆಯದಾಗತ್ತೆ. ನಿಮ್ಮ ಕೆಲಸದಿಂದ ಹಿಡಿದು ಪರ್ಸ್ನಲ್ ಲೈಫಿಂದ ಎಲ್ಲ ಒಳ್ಳೆಯದಾಗತ್ತೆ. ಸ್ಟಾರ್ಟ್ ಇಟ್ ನಾವು. ದಟ್ ಈಸ್ ವಾಟ್ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ತುಂಬ ಖುಷಿ ಆಯಿತು ಬಂದಿರೋದಕ್ಕೆ, ನಿಮ್ಮ ಇನ್ಸೈಟ್ ಶೇರ್ ಮಾಡೋದಕ್ಕೆ. ನೀವು ಮಾಡಿ ಹೇಳಿರೋ 4 ಮಾತಿಂದ 4 ಜನ ಇನ್ಸ್ಪೈರ್ ಆಗಿ ಅವ್ರ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ಅಂತ ಒಂದು ನನ್ನ ಅಭಿಪ್ರಾಯ. ಡೆಫಿನೆಟ್ಲಿ ಬ್ರೋ. ಆ್ಯಕ್ಚುಲಿ ನಾವು ಆಲ್ರೆಡಿ ನಿಮ್ಮ ಕೆಲಸ ನೀವು ಕೊಡ್ತಿರೋ ಸರ್ವಿಸಿಂದ ಆಲ್ರೆಡಿ ತುಂಬ ಜನ ನಿಮ್ಮ ಔಟ್ಪುಟ್ಸೇ ಹೇಳ್ತಾ ಇದೆ ಬ್ರೋ. ಇವಾಗ ನಾನು ನಿಮ್ಮ ಔಟ್ಪುಟ್ ಆ್ಯಕ್ಚುಲಿ ಕರೆಕ್ಟು ನನ್ನ ನೋಡ್ತಿದ್ದಂಗೆ 4 ಜನ ಇನ್ಸ್ಪೈರ್ ಆಗ್ತಾರೆ. ಓಕೆ ಇವ್ರು ಈಗ ನೋಡಿ ನಾನು ಹೇಳ್ತಾ ಇದ್ದೆ ಬ್ರೋ, ಮಾಲಾ ಫೇಶಿಯಲ್ ನಮ್ಮ ಕ್ಲೋಸ್ ಫ್ರೆಂಡು, ನಿಮ್ಮ ಕೋಚ್ ಹೋಗ್ತಾ ಇದ್ದಾರೆ, ನಿಮ್ಮ ಕೋಚ್ ಎಲ್ಲರಿಗೂ ಗೊತ್ತಿವತ್ತು ನಮ್ಮ ಕೋಚ್ ನೀವು ಅಂತ. ನೋಡಿದಾರೆಲ್ಲ ಫೋನ್ ಈಗ ಅವ್ರು ಹೇಳ್ತಾರೆ. ಈಗ ನೀವು ನಿಮ್ಮ ಬಗ್ಗೆ ನೀವು ಹೇಳೋದೇ ಬೇಡ ಬ್ರೋ, ಕ್ಯಾಮ್ರಾ ಮುಂದೆ ಕುತ್ಕೊಂಡು ನಿಮ್ಮ ಔಟ್ಪುಟ್ಸ್ ನಾವು ಮಾತಾಡ್ತಿರ್ತೀವಿ. ಥ್ಯಾಂಕ್ ಯು ಮೀನ್ಸ್ ಅ ಲಾಟ್. ಅಯ್ಯೋ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಖುಷಿ ಕೊಟ್ಬೇಡಿ ರಿಯಲಿ. ಅದಕ್ಕೆ ಬ್ರೋ ಇವತ್ತು ನೀವು ಒಂದು ಮಟ್ಟದಲ್ಲಿ ಇದ್ದೀರಾ ಅಂತ ಹೇಳಕ್ ಇಷ್ಟಪಟ್ಟು. ನಿಮ್ಮ ಸರ್ವಿಸೇ ಅಲ್ವಾ ಬ್ರೋ ನಿಮ್ಮನ್ನು ಇಲ್ಲಿವರೆಗೂ ತಂದಿರೋದು. ಅದು ಒಂದು ಇಲ್ಲಿ ಕುತ್ಕೊಂಡು ಹೇಳಿರೋದು. ಈ ಕ್ಯಾಮ್ರಾ ಮುಂದೆ ಕುತ್ಕೊಂಡು 100 words ತುಂಬ ಹೊತ್ತು ನೀವು 1 ಗಂಟೆ ಅಲ್ಲ 2 ಗಂಟೆ ಮಾತಾಡಿದ್ರು ಯೂಸ್ ಇಲ್ಲ ಬ್ರೋ. ನೀವು ಮಾಡೋ ಕೆಲಸಗಳು ಮಾತಾಡ್ತಾ ಇದೆ ಹಿಂದ್ಗಡೆ, ನಿಮ್ಮ ಹಿಂದ್ಗಡೆ ನೀವು ಇನ್ನೂ ಬೇರೆ ಲೆವೆಲ್ಗೆ ಹೋಗ್ತಾನೆ ಇರ್ತೀರ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಅಕಸ್ಮಾತ್ ನಿಮಗೆ ಎನ್ರೋಲ್ ಆಗಬೇಕು ಪ್ರೋಗ್ರಾಮಲ್ಲಿ, ಫ್ಯಾಟ್ ಲಾಸ್ ಮಾಡಬೇಕು, ಏನೇ ಗೋಲ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀವಿ. ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಇಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗಬೇಕು, ಫಿಟ್ನೆಸ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮು ಲಿಂಕು ಹಾಕಿದ್ದೀನಿ, ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ. ನೀವು ನೋಡ್ಬೋದು, ನಾಲೆಜು ಗೇನ್ ಮಾಡ್ಕೊಳ್ಬೋದು. ಓಕೆನಾ? ಏನು ಫೋರ್ಸ್ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇದೆ, ನಿಮಗೆ ಟ್ರಾನ್ಸ್ಫಾರ್ಮ್ ಆಗಬೇಕು, ಹೆಲ್ಪ್ ಬೇಕು, ಪ್ರೊಫೆಷ್ನಲ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.